ತಮಿಳುನಾಡಲ್ಲಿ ಇಂದಿನಿಂದ ವಿಜಯ್ ಸರ್ಕಾರ್ ಶುರುವಾಗಿದೆ. 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಪಟ್ಟಕ್ಕೇರಿದ್ದಾರೆ. ಮೊದಲ ದಿನವೇ ತಮಿಳು ಜನರಿಗೆ ವಿಜಯ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. நம்பிக்கையும் மாறா பற்றும் கொண்டிருப்பேன் என்றும் பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ದಳಪತಿ ತಮಿಳುನಾಡಿನ ನೂತನ ಸಾರಥಿ, ದ್ರಾವಿಡರ ನಾಡಲ್ಲಿ ಉದಯವಾದ ಹೊಸ ಜನನಾಯಕ, ಘಟಾನುಘಟಿಗಳಿಗೆ ಮಣ್ಣು ಮುಕ್ಕಿಸಿ ಸಿಎಂ ಗಾದಿಗೇರಿದ ಮಹಾಮಾಂತ್ರಿಕ. ಇಷ್ಟು ದಿನ ನಟ ದಳಪತಿ ಅಂತಿದ್ದವರು ಈಗ ಸಿಎಂ ದಳಪತಿ ಅಂತ ಘೋಷವಾಕ್ಯ ಮೊಳಗಿಸುತ್ತಿದ್ದಾರೆ. ತೆರೆ ಮೇಲಿನ ಆಟ ನಿಲ್ಲಿಸಿರೋ ದಳಪತಿ ವಿಜಯ್ ರಾಜಕೀಯ ರಂಗಕ್ಕೆ ಬಲಗಾಲಿಟ್ಟು ರಂಗಪ್ರವೇಶ ಮಾಡಿದ್ದಾರೆ. ಚುನಾವಣಾ ಅಖಾಡಕ್ಕೆ ಧುಮುಕಿದ ಮೊದಲ ಪ್ರಯತ್ನದಲ್ಲೇ ಸಿಎಂ ಪಟ್ಟ ಗೆಟ್ಟಿಸಿಕೊಂಡ ಮಹಾ ಚತುರನಾಗಿ ಮೆರೆದಾಡುತ್ತಿದ್ದಾರೆ. ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ಗೆ ಪಟ್ಟಾಭಿಷೇಕವಾಗಿದ್ದು, ಇಂದಿನಿಂದ ದಳಪತಿಯ ದರ್ಬಾರ್ ಶುರುವಾಗಿದೆ. ತಮಿಳುನಾಡಲ್ಲಿ ಇನ್ಮುಂದೆ ದಳಪತಿಯದ್ದೇ ದರ್ಬಾರ್. ಸೂಟು ಬೂಟ್ ತೊಟ್ಟು ವಿಜಯ್ ಫುಲ್ ಮಿಂಚಿಂಗ್. ತಮಿಳುನಾಡಲ್ಲಿ ದಳಪತಿ ಕಚೇರಿ ಶುರುವಾಗಿದೆ. ಫಲಿತಾಂಶ ಹೊರಬಿದ್ದು 6 ದಿನವಾದರೂ ನಿನ್ನೆವರೆಗೂ ಬೃಹನ್ನಾಟಕ ನಿಂತಿರಲಿಲ್ಲ. ಒಮ್ಮೆ ಬೆಂಬಲ ಕೊಡ್ತೀವಿ ಅಂದವರು ಮತ್ತೊಮ್ಮೆ ಹಿಂದೇಟು ಹಾಕ್ತಿದ್ದರು. ಇದರ ಮಧ್ಯೆ ಲೋಕಭವನದಲ್ಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿತ್ತು. ಹೀಗಾಗಿ ವಿಜಯ್ ಪಾರ್ಪತ್ಯಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ಅದೆಷ್ಟೇ ಅಡೆತಡೆಗಳು ಬಂದರೂ ಎಲ್ಲವನ್ನ ಮೆಟ್ಟಿ ನಿಂತ ವಿಜಯ್ ಕೊನೆಗೂ ಪಟ್ಟಕ್ಕೇರಿದ್ದಾರೆ. ಲಕ್ಷಾಂತರ ಜನರ ಮುಂದೆ ವಿಜಯ್ ಪಟ್ಟಾಭಿಷೇಕವಾಗಿದೆ. ತಮಿಳುನಾಡಿನ 22ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಮಿಳುನಾಡಲ್ಲಿ ಇವತ್ತಿನಿಂದ ದಳಪತಿ ಪರ್ವ ಶುರುವಾಗಿದೆ. ನೆಹರು ಮೈದಾನದಲ್ಲಿ ಕಿಕ್ಕಿರಿದು ಸೇರಿದ್ದ ಜನರ ಮಧ್ಯೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ದು, ಸೂಟು ಬೂಟು ತೊಟ್ಟು ಬಂದಿದ್ದ ವಿಜಯ್ ಫುಲ್ ಲಕಲಕ ಅಂತಿದ್ರು. ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ ಜನರ ಸೇವೆಯೇ ನನ್ನ ಗುರಿ ಅಂತ ಅಬ್ಬರಿಸಿ ಬೊಬ್ಬಿರಿದ್ರು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக ವಿಜಯ್ ಪದಗ್ರಹಣಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ರು. ವಿಜಯ್ ಪಕ್ಕದಲ್ಲೇ ನಿಂತ ರಾಹುಲ್ ಗಾಂಧಿ ದಳಪತಿ ಸರ್ಕಾರಕ್ಕೆ ಶುಭ ಹಾರೈಸಿದ್ರು. ಸಿಎಂ ಆದ ಜೋಶ್ನಲ್ಲಿದ್ದ ವಿಜಯ್ ಸ್ಟೇಜ್ ಮೇಲೆಯೇ ಜನರತ್ತ ತಿರುಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು. ಕೊನೆಗೆ ಎಲ್ಲ ನಾಯಕರು ಒಟ್ಟಾಗಿ ಸೇರಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ವಿಜಯ್ ಜೊತೆಗೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆನಂದ್, ಆಧವ್ ಅರ್ಜುನ, ಡಾಕ್ಟರ್ ಕೆಜಿ ಅರುಣ್ ರಾಜ್, ಕೆಎ ಸೆಂಗುಟ್ಟಿಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜ್ ಮೋಹನ್, ಡಾಕ್ಟರ್ ಟಿಕೆ ಪ್ರಭು ಹಾಗೂ ಸೆಲ್ವಿಎಸ್ ಕೀರ್ತನಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಪದಗ್ರಹಣ ಆಗ್ತಿದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ದಶದಿಕ್ಕಲ್ಲೂ ವಿಜಯ್ ವಿಜಯ್ ಅನ್ನೋ ಕೂಗು ಕೇಳುತ್ತಿತ್ತು. ವಿಜಯ್ ಪಟ್ಟಾಭಿಷೇಕದಲ್ಲಿ ತ್ರಿಷಾ ಮಿಂಚಿಂಗ್. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ದಳಪತಿ ಗೆಳತಿ ನಟಿ ತ್ರಿಷಾ ಫುಲ್ ಮಿಂಚುತ್ತಿದ್ರು. ಎಲ್ಲರ ಕಣ್ಣುಗಳು ಕೂಡ ತ್ರಿಷಾರತ್ತವೇ ಹೋಗಿ ಬರ್ತಿದ್ದವು. ಯಾಕಂದ್ರೆ ಎಲ್ಲರ ಆಕರ್ಷಣೆಯಾಗಿದ್ದೇ ತ್ರಿಷಾ. ಹಸಿರು ಬಣ್ಣದ ಸೀರೆಯಲ್ಲಿ ಬಂದಿದ್ದ ತ್ರಿಷಾ ವಿಜಯ್ ಪ್ರಮಾಣ ವಚನ ಸ್ವೀಕಾರವನ್ನ ಕಣ್ತುಂಬಿಕೊಂಡ್ರು. ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ವಿಜಯ್ ಸೀದಾ ಹೋಗಿದ್ದೇ ಸಿಎಂ ಕಚೇರಿಗೆ. ಈ ವೇಳೆ ಸಿಎಂ ವಿಜಯ್ಗೆ ಸಿಬ್ಬಂದಿ ಹಾಗೂ ಪೊಲೀಸರು ಸರ್ಕಾರಿ ಗೌರವ ಸಲ್ಲಿಸಿದ್ರು. ಬಳಿಕ ಸಿಎಂ ಕುರ್ಚಿಯನ್ನ ಅಲಂಕರಿಸಿದ ವಿಜಯ್ ಪಟ್ಟಕ್ಕೇರಿದ ಮೊದಲ ದಿನವೇ ತಾವು ಕೊಟ್ಟ ಮೊದಲ ಭರವಸೆ ಈಡೇರಿಸಿದ್ದಾರೆ. 200 ಯೂನಿಟ್ ಫ್ರೀ ವಿದ್ಯುತ್ ಭರವಸೆಗೆ ಸಹಿ ಹಾಕಿದ್ದಾರೆ. ಇನ್ನು ನೂತನ ಸಿಎಂ ವಿಜಯ್ಗೆ ಮಾಜಿ ಸಿಎಂ ಸ್ಟಾಲಿನ್ ಶುಭ ಹಾರೈಸೋದರ ಜೊತೆಗೆ ಕಿಚಾಯಿಸಿದ್ದಾರೆ.
ಗ್ಯಾರಂಟಿ ಘೋಷಿಸಿದ ಯೋಜನೆಗೆ ಅಂಕಿತ ಹಾಕಿದ್ದನ್ನ ನಾನು ಸ್ವಾಗತಿಸ್ತೇನೆ. ಆದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಲು ಆರಂಭಿಸಬೇಡಿ ಅಂತ ಕಾಲೆಳೆದಿದ್ದಾರೆ. ದಳಪತಿಗೆ ಶುಭ ಕೋರಿದ ಮೋದಿ, ಸಿಎಂ ವಿಜಯ್ಗೆ ಶುಭಾಶಯಗಳ ಸುರಿಮಳೆಯಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಶುಭ ಹಾರೈಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ತಮಿಳುನಾಡು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ವಿಜಯ್ಗೆ ಅಭಿನಂದನೆಗಳು. ತಮಿಳುನಾಡಿನ ಜನತೆಯೊಂದಿಗೆ ಕೇಂದ್ರ ಸರ್ಕಾರ ಸದಾ ಇರಲಿದೆ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಒಡಿಶಾದಲ್ಲಿ ಖ್ಯಾತ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಕೂಡ ವಿಜಯ್ಗೆ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಪುರಿ ಕಡಲ ತೀರದಲ್ಲಿ ಮರಳು ಶಿಲ್ಪ ರಚಿಸಿ ವಿಜಯ್ಗೆ ವಿಶ್ ಮಾಡಿದ್ದಾರೆ. ಪಟ್ಟಕ್ಕೇರಿದ ವಿಜಯ್, 3 ದಿನ ಡೆಡ್ಲೈನ್. ಸಿಎಂ ಪಟ್ಟಕ್ಕೇರಿರೋ ವಿಜಯ್ಗೆ 3 ದಿನಗಳ ಅಗ್ನಿ ಪರೀಕ್ಷೆ ಎದುರಾಗಿದೆ. ಜಸ್ಟ್ 3 ದಿನದೊಳಗೆ ಫ್ಲೋರ್ ಟೆಸ್ಟ್ ನಡೆಸಬೇಕು. ಈ ವೇಳೆ ಸಂಖ್ಯಾಬಲ ತೋರಿಸಲು ಡೆಡ್ಲೈನ್ ನೀಡಲಾಗಿದೆ. ಸದ್ಯ ವಿಜಯ್ ಸರ್ಕಾರದ ಬಳಿ 120 ಶಾಸಕರಿರೋ ವಿಶ್ವಾಸದಲ್ಲಿದ್ದಾರೆ. ಫ್ಲೋರ್ ಟೆಸ್ಟ್ ವೇಳೆ ಈ ಎಲ್ಲ ಶಾಸಕರು ವಿಜಯ್ ಬೆನ್ನಿಗೆ ನಿಲ್ಲಬೇಕಿದೆ. ಒಂದು ವೇಳೆ 120 ಶಾಸಕರಲ್ಲದಿದ್ರೂ ಕನಿಷ್ಠ 117 ಶಾಸಕರಾದರೂ ಬಹುಮತ ನೀಡಬೇಕಿದೆ. ಹೀಗಾಗಿ ಇಂದಿನಿಂದಲೇ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ದಳಪತಿ ಹೆಗಲೇರಿವೆ ಸಾಲು ಸಾಲು ಸವಾಲು. ತಮಿಳುನಾಡಿನ ಚುಕ್ಕಾಣಿ ಹಿಡಿದಿರೋ ವಿಜಯ್ಗೆ ಸವಾಲುಗಳ ಸರಮಾಲೆಯೇ ಹೆಗಲೇರಿ ನಿಂತಿವೆ. ಕೊಟ್ಟ ಭರವಸೆಗಳನ್ನ ಈಡೇರಿಸೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮೈತ್ರಿ ಸರ್ಕಾರದ ನಿರ್ವಹಣೆಯೇ ವಿಜಯ್ಗೆ ದೊಡ್ಡ ತಲೆಬಿಸಿಯಾಗಲಿದೆ. ಯಾಕಂದ್ರೆ ಶಾಸಕರು ಸಚಿವರೊಂದಿಗೆ ಸಮನ್ವಯತೆ ಕಾಪಾಡಿಕೊಳ್ಳಬೇಕು. ಜೊತೆಗೆ ಮೌಲ್ಯ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳೋದು ಅನಿವಾರ್ಯವಾಗಲಿದೆ. ಹಾಗೆಯೇ ಗ್ಯಾರಂಟಿಗಳಿಗೆ ಹಣಕಾಸಿನ ಹೊರೆ, ಜೊತೆಗೆ ಭರವಸೆಗಳನ್ನ ಈಡೇರಿಸಲೇಬೇಕಾದ ಒತ್ತಡ ಎದುರಾಗಲಿದೆ. ಹಾಗೆಯೇ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆಯೂ ಮುಖ್ಯವಾಗಲಿದ್ದು, ಭರವಸೆಗಳ ಈಡೇರಿಕೆಯೇ ದೊಡ್ಡ ಸವಾಲಾಗಲಿದೆ. ಒಟ್ನಲ್ಲಿ 16 ಸವಾಲುಗಳ ಮಧ್ಯೆ ವಿಜಯ್ ಪಟ್ಟಾಭಿಷೇಕವಾಗಿದೆ. 3 ದಿನದಲ್ಲಿ ಬಹುಮತ ಸಾಬೀತುಪಡಿಸಬೇಕು. ಆಮೇಲೆ ಗ್ಯಾರಂಟಿಗಳ ಭರವಸೆ ಜೊತೆಗೆ ಆಡಳಿತದ ಚುಕ್ಕಾಣಿ ಹೇಗೆ ಸಾಗುತ್ತೆ ಅನ್ನೋದೇ ಎಲ್ಲರ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.